ಹಾಯ್ ಫ್ರೆಂಡ್ಸ್, ಸಮ್ಮರಲ್ಲಿ ಹಲಸಿನನ್ನೆಲ್ಲ ತಿಂದ್ಬಿಟ್ಟು ಬೀಜನ ಅಮ್ಮನ ಕೈಯಲ್ಲಿ ಕೊಟ್ಟರೆ ಅಡುಗೆ ಎಲ್ಲ ಆದಮೇಲೆ ಅಮ್ಮ ಲಾಸ್ಟಲ್ಲಿ ಒಲೆ ಉರಿ ಇದ್ದಾಗ ಅದನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಅದರಲ್ಲೇ ಬಿಟ್ಬಿಡೋರು. ಆಮೇಲೆ ಚೆನ್ನಾಗಿ ಬೆಂದಿರೋದು ಅದೊಂಥರ ತಿಂದ್ರೇ ಚೆನ್ನಾಗಿರುತ್ತೆ. ಯಾರೆಲ್ಲ ತಿಂದಿದ್ದೀರಾ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಇವಾಗ ಹಲಸಿನನ್ನ ಈ ಥರ ಬೇಯಿಸ್ಕೊಂಡು ಉಪ್ಪಾಗಿ ಬೇಯಿಸ್ಕೊಂಡು ಸಿಪ್ಪೆ ಸುಲಿದು ಎತ್ತಿಟ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ 1 ಟೇಬಲ್ ಸ್ಪೂನ್ ಸೋಂಪು, 2 ಚಕ್ಕೆ ಲವಂಗ, 4 ಒಣಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ರುಬ್ಬಿರೋ ಅಂಥದಕ್ಕೆ ಸಿಪ್ಪೆ ಸುಲಿದಿರೋಂಥ ಹಲಸಿನ ಬೀಜ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಇನ್ನು 1 ಟೇಬಲ್ ಸ್ಪೂನು ಕರ್ಬೇವಿನ ಸೊಪ್ಪು, 2 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಬೇಕು. ಇನ್ನು ಬೈಂಡಿಂಗಿಗೋಸ್ಕರ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಒಂದು ಕಡಾಯಿಗೆ ಕಾದಿರೋ ಎಣ್ಣೆಗೆ ಈ ಥರ ವಡೆ ಥರ ತಟ್ಟಿ ಹಾಕೋಬೇಕು. ನಿಜವಾಗ್ಲೂ ಹೇಳ್ತೀನಿ, ಇದು ಹಲಸಿನ ಬೀಜದ್ದು ಅಂಥೇಳಿ ಯಾರೂ ಕಂಡುಹಿಡಿಯೋಕ್ಕೆ ಆಗೋಲ್ಲ ಮನೆಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಕ್ರಿಸ್ಪಿ ಆಗೋಯಿತು. ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಈ ಥರ ಇಂಟ್ರೆಸ್ಟ್ ಆಗಿರೋ ಅಡುಗೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಾದ್ರು ಯೂಸ್ ಆದರೆ ಬೇರೆಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್ ಫ್ರೆಂಡ್ಸ್.